ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸು-30 ಮತ್ತು ಮಿಗ್-29 ಫೈಟರ್ ಜೆಟ್ಗಳಿಗೆ ಭಾರತದ ಹಾಕ್ AESA ರೆಡಾರ್. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ದೇಶದ ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ಚೆನ್ನೈ ಮೂಲದ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯು ಜಾಗತಿಕವಾಗಿ ಗಮನ ಸೆಳೆಯುತ್ತಿದೆ. ಇದಕ್ಕೆ ಕಾರಣ ಅವರು ಅಭಿವೃದ್ಧಿಪಡಿಸಿರುವ ದೇಶೀಯ ಹಾಕ್ 2700 ಮತ್ತು ಹಾಕ್ 900 ಎಂಬ GAN ಆಧಾರಿತ ಅತ್ಯಾಧುನಿಕ AESA ಫೈರ್ ಕಂಟ್ರೋಲ್ ರೆಡಾರ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಬೇಡಿಕೆ. ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ 2025ರ ಪ್ರದರ್ಶನದಲ್ಲಿ ಈ ರೆಡಾರ್ಗಳು ಅನಾವರಣಗೊಂಡ ನಂತರ ಜಗತ್ತಿನಾದ್ಯಂತ ಸು-30 ಮತ್ತು ಮಿಗ್-29 ಯುದ್ಧ ವಿಮಾನಗಳನ್ನು ನಿರ್ವಹಿಸುವ ದೇಶಗಳಿಂದ ಭಾರೀ ಪ್ರಮಾಣದ ವಿಚಾರಣೆ ಬೇಡಿಕೆಗಳು ಹರಿದು ಬರುತ್ತಿವೆ. ಮೂಲಗಳ ಪ್ರಕಾರ ವಿಶೇಷವಾಗಿ ಆಗ್ನೇಯ ಏಷ್ಯಾ ಮತ್ತು ಮಧ್ಯಪ್ರಾಚ್ಯದಂತಹ ಪ್ರದೇಶಗಳ ಆಪರೇಟರ್ಗಳು ಈ ಹೊಸ ರೆಡಾರ್ಗಳ ಬಗ್ಗೆ ತೀವ್ರ ಆಸಕ್ತಿಯನ್ನು ತೋರಿಸಿದ್ದಾರೆ. ಕಾರಣ ಸ್ಪಷ್ಟ. ರಷ್ಯಾ ಯುಕ್ರೇನ್ ಸಂಘರ್ಷದ ನಂತರ ಹಳೆಯ ಜೂಕ್ ME-ನಂತಹ ರಷ್ಯಾದ ರೆಡಾರ್ಗಳ ಬಿಡಿಭಾಗ ಮತ್ತು ನವೀಕರಣದ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾಗಾಗಿ ಈ ದೇಶಗಳಿಗೆ ಡೇಟಾ ಪ್ಯಾಟರ್ನ್ಸ್ನ ಸಂಪೂರ್ಣ ಸ್ವದೇಶಿ ರೆಡಾರ್ಗಳು ಒಂದು ಆಕರ್ಷಕ ಪರ್ಯಾಯವಾಗಿ ಕಾಣುತ್ತಿವೆ. ಹೊಸ ತಂತ್ರಜ್ಞಾನದ ಹೊಸ ಮೈಲಿಗಲ್ಲು. ಹಾಕ್ ಐ ಸರಣಿಯ ಭಾರತದ ರೆಡಾರ್ ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಜಿಗಿತವಾಗಿದೆ. ಈ ರೆಡಾರ್ಗಳು ಸುಧಾರಿತ ಗ್ಯಾಲಿಯಂ ನೈಟ್ರೇಟ್ GAN ಸೆಮಿಕಂಡಕ್ಟರ್ಗಳನ್ನು ಬಳಸುತ್ತವೆ. ಇದರಿಂದಾಗಿ ಅವು ಹೆಚ್ಚಿನ ವಿದ್ಯುತ್ ದಕ್ಷತೆ, ಉತ್ತಮ ಶಾಖ ನಿರ್ವಹಣೆ ಮತ್ತು ವ್ಯಾಪಕ ಶ್ರೇಣಿಯ ಪತ್ತೆ ಸಾಮರ್ಥ್ಯವನ್ನು ಹೊಂದಿದೆ. ಹಾಕ್ ಐ 2700 ಇದನ್ನು ಮುಖ್ಯವಾಗಿ ಸು-30 MKನ ದೊಡ್ಡ ಮುಂಭಾಗದ ಮೂಗಿನ ಕೋನ್ಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ 2700 ಟ್ರಾನ್ಸ್ಮಿಟ್ ರಿಸೀವರ್ ಮಾಡ್ಯೂಲ್ಗಳು ಇವೆ. ಇದು 350 ಕಿಲೋಮೀಟರ್ ಒಳಗೆ ಗುರಿಗಳನ್ನು ಪತ್ತೆ ಮಾಡಬಲ್ಲದು ಮತ್ತು ಅನೇಕ ಗುರಿಗಳನ್ನು ಏಕಕಾಲದಲ್ಲಿ ಟ್ರ್ಯಾಕ್ ಮಾಡುತ್ತದೆ. ಹಾಕ್ ಐ 900 ಇದು ಹೆಚ್ಚು ಕಾಂಪ್ಯಾಕ್ಟ್ ಆಗಿದೆ ಮತ್ತು 900 TRMಗಳನ್ನು ಹೊಂದಿದೆ. ಮಿಗ್-29 ತೇಜಸ್ LCA Mk1 ಮತ್ತು ನೌಕಾಪಡೆಯ ಮಿಗ್-29K ನಂತಹ ಹಗುರ ಯುದ್ಧ ವಿಮಾನಗಳಿಗೆ ಇದು ಸೂಕ್ತವಾಗಿದೆ. ಇದರ ವ್ಯಾಪ್ತಿ 150 ಕಿಲೋಮೀಟರ್ಗಿಂತಲೂ ಹೆಚ್ಚಿದೆ. ಈ ಎರಡು ರೆಡಾರ್ಗಳು ಗಾಳಿಯಿಂದ ಗಾಳಿಗೆ, ಗಾಳಿಯಿಂದ ನೆಲಕ್ಕೆ ಮತ್ತು ಕಡಲಗಸ್ತು ಕಾರ್ಯಾಚರಣೆಯ ವಿಧಾನಗಳನ್ನು ಬೆಂಬಲಿಸುತ್ತವೆ. ಅತ್ಯಂತ ಮುಖ್ಯವಾಗಿ ಇದು ವಿದೇಶಿ ಆಮದುಗಳಿಗಿಂತ 30-40% ಕಡಿಮೆ ವೆಚ್ಚದಲ್ಲಿ ನವೀಕರಣವನ್ನು ಒದಗಿಸುವ ಸಾಮರ್ಥ್ಯ ಹೊಂದಿದೆ. ವಾಯು ಪರೀಕ್ಷೆಗಾಗಿ ಭಾರತೀಯ ವಾಯುಸೇನೆಯ ಬೆಂಬಲ. ಈ ಹೊಸ ರೆಡಾರ್ಗಳು ಈಗಾಗಲೇ ನೆಲದ ಮೇಲೆ ಅಂದರೆ ಗ್ರೌಂಡ್ ಟೆಸ್ಟ್ಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ. ಆದರೆ ಅವುಗಳಿಗೆ ಅಧಿಕೃತ ಏರ್ವರ್ತಿನೆಸ್ ಪ್ರಮಾಣೀಕರಣ ಪಡೆಯಲು ವಿಮಾನದಲ್ಲಿ ಹಾರಾಟದ ಪರೀಕ್ಷೆಗಳು ಏರ್ಬೋರ್ನೆ ಟ್ರಯಲ್ಸ್ ಅತ್ಯಗತ್ಯವಾಗಿದೆ. ಈ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಡೇಟಾ ಪ್ಯಾಟರ್ನ್ಸ್ ಕಂಪನಿಯು ಭಾರತೀಯ ವಾಯುಪಡೆಯ ಬಳಿ ಒಂದು ಮಹತ್ವದ ಮನವಿಯನ್ನು ಮಾಡಿದೆ. ಅದು ಸು-30 MKI ವಿಮಾನವನ್ನು ಹಾರಾಟದ ಪರೀಕ್ಷಾ ವೇದಿಕೆಯಾಗಿ ಫ್ಲೈಯಿಂಗ್ ಟೆಸ್ಟ್ ಬೆಡ್ ಒದಗಿಸಬೇಕು ಎಂದು. ಈ ಮೂಲಕ ರೆಡಾರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿನ G ಚಲನೆಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ನಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸಲಾಗುತ್ತದೆ. ಮುಂದಿನ ದಾರಿ ಮತ್ತು ಮಾರುಕಟ್ಟೆ ಸಾಮರ್ಥ್ಯ. ರಕ್ಷಣಾ ಸಚಿವಾಲಯದ ಹೊಸ ನೀತಿಯಡಿಯಲ್ಲಿ ಖಾಸಗಿ ಕಂಪನಿಗಳು ಇಂತಹ ಪರೀಕ್ಷೆಗಳಿಗೆ ಸರ್ಕಾರಿ ಸ್ವತ್ತುಗಳನ್ನು ಬಳಸಲು ಅವಕಾಶವಿದೆ. ಆದರೆ ಅವರು ಇಂಧನ ಮತ್ತು ನಿರ್ವಹಣೆಯಂತಹ ಕಾರ್ಯಾಚರಣೆಯ ವೆಚ್ಚಗಳನ್ನು ಭರಿಸಬೇಕಾಗುತ್ತದೆ. ಈ ಅನುಮೋದನೆ ದೊರೆತರೆ 2026ರ ಮಧ್ಯದ ವೇಳೆಗೆ ಪರೀಕ್ಷೆಗಳು ಮುಗಿದು ರೆಡಾರ್ಗೆ ಪ್ರಮಾಣೀಕರಣ ಸಿಗಬಹುದು. ಜಾಗತಿಕವಾಗಿ 1000ಕ್ಕೂ ಹೆಚ್ಚು ಸು-30 MKI ಮತ್ತು ಮಿಗ್-29 ವಿಮಾನಗಳು ಸೇವೆಯಲ್ಲಿವೆ. ಇವುಗಳಿಗೆ ನವೀಕರಣದ ಅಗತ್ಯವಿದ್ದು ಈ ಮಾರುಕಟ್ಟೆಯು ಸುಮಾರು 5-7 ಶತಕೋಟಿ ಡಾಲರ್ಗಳಷ್ಟಿದೆ ಎಂದು ಅಂದಾಜಿಸಲಾಗಿದೆ. ಭಾರತಕ್ಕೆ ಸಂಬಂಧಿಸಿದಂತೆ ಇದು ಸರಿ ಸುಮಾರು 65,000 ಕೋಟಿ ರೂಪಾಯಿಗಳ
ಸೂಪರ್ ಸುಖೋಯ್ ನವೀಕರಣ ಯೋಜನೆಯ ಪ್ರಮುಖ ಭಾಗವಾಗಲಿದೆ. ಈ ರಡಾರ್ಗಳನ್ನು ಅಳವಡಿಸಿದರೆ ನಮ್ಮ 272 ಸು-30 MK ವಿಮಾನಗಳ ಸಾಮರ್ಥ್ಯವು ರಫೇಲ್ ಯುದ್ಧ ವಿಮಾನದ ರಡಾರ್ಗಳಿಗೆ ಸಮಾನವಾಗಿ ಹೆಚ್ಚಾಗಬಹುದು. ಸದ್ಯಕ್ಕೆ ಡೇಟಾ ಪ್ಯಾಟರ್ನ್ ಷೇರುಗಳು ಏರಿಕೆ ಕಂಡಿವೆ. ಮುಂದಿನ ದಿನಗಳಲ್ಲಿ ಈ ರಡಾರ್ಗಳು ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಭಾರತದ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸುತ್ತವೆ ಎಂಬುದನ್ನು ಕಾದು ನೋಡಬೇಕು. ಈ ತಾಂತ್ರಿಕ ಪ್ರಗತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ದಯವಿಟ್ಟು ಕಾಮೆಂಟ್ಗಳಲ್ಲಿ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.